ಆವತ್ತು ಏನೂ ಮಾಡಿಲ್ಲ ಇವರು ಬಲಿಜ ಜನಾಂಗದವರು ಅಂದರೆ ಅವ್ರಿಗೇನು ಅಧಿಕಾರ ಇದೆ ಬಲಿಜ ಜನಾಂಗ ಕ್ವಶನ್ ಮಾಡೋಕ್ಕೆ ಅಂತ ನಾನು ಇವತ್ತು ಸಂಸದರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಅದನ್ನು ಮಾತಾಡಬಾರ್ದಾಗಿತ್ತು. ನಾನಿದ್ದಾಗ ಹಿಂಗೆ ಮಾಡಿದೆ, ನೀವೊಂದು ಫೋಟೋ ಇಟ್ ಮಾಡ್ತೀರಂದ್ರೆ ಅದು ಕೇಳೋಕ್ಕೆ ನೀವ್ಯಾರು? ಹೂ ಆರ್ ಯು ಟು ಆಸ್ಕ್ ದಟ್? ಯಾರು ಮನೆ ಸಂಸದರ ತಂದೆಯವರೇನೋ ಚಪ್ಪಲಿಯಲ್ಲಿ ಇನ್ನೂ ಹೊಡಿಬೇಕಿತ್ತು ಅಂತ ಹೇಳಿದ್ದಾರೆ. ಅದೊಂದು ಪ್ರಚೋದನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ ಕೊಡ್ರಿ, ಅದೆಲ್ಲ ಬೇಕಾಗ್ತದೆ. ವೆಂಕಟೇಶ ಗೋವಿಂದಪ್ಪ ನಿಂತ ಹೇಳಬೇಕಣ ಕೊಡ್ತೀವಿ. Excuse me, I am Dr. Manjunath. I am the Balusala president. So it seems the complaint against the ಅವರ MLA ವಿರುದ್ಧವಾಗಿ ಅವರು ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ. ಅವರಿಂದನೇ ಎಲ್ಲ ಆಗಿರೋದು ಅಂತ. ವಿ ಆರ್ ಸಬ್ಮಿಟಿಂಗ್ ಆಲ್ ದ ಗಲಾಟೆ ಮಾಡಿದ್ರು ಸಹ ಫಾರ್ ಆಲ್ ದ ಪೀಪಲ್ he has given respect, and after that he was sitting there only, and then for 2 hours he was taking coffee and everything in spite of all the nonsense things what has happened inside. And in spite of that he was sitting means he has not had any intention of ಪ್ರಚೋದನೆ ಮಾಡ್ತಕ್ಕಂಥ ಇಂಟೆನ್ಷನ್ ಯಾವುದೋ ಅವ್ರ ಮೈಂಡಲ್ಲಿ ಇರಲಿಲ್ಲ. ಆದರೆ ಆಚೆ ಬಂದಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ದರ್ ಆರ್ ಸೋ ಮೆನಿ ರಿಯಾಕ್ಷನ್ಸ್ ಹ್ಯಾಸ್ ಬೀನ್ ಹ್ಯಾಪನ್ಡ್. ಈಗ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅಲ್ಲಿ ಪ್ರಚೋದನೆ ಮಾಡಿರ್ತಕ್ಕಂಥವ್ರು ಬೇರೆ ಮಾಡಿಬಿಟ್ಟು MLA ಅವ್ರ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅದು ಅಸಮ್ಮತವಾದದ್ದು ಅಂತಕ್ಕಂಥ ಮಾತಲ್ಲಿ ವಿ ವಾಂಟೆಡ್ ಟು ಲಾಡ್ಜ್ ಎ ಕಂಪ್ಲೇಂಟ್ from our, actually it is not any political party as such, from the whole community we are lodging a complaint. ಆ ಕಂಪ್ಲೇಂಟಲ್ಲಿ with all the documentation, with the CDs we are lodging against the present MP and also his father. ಓಕೆ, ಥ್ಯಾಂಕ್ ಯು. ನಾನು ಬಲಿಜ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ನಮ್ಮ ಬಲಿಜ ಜನಾಂಗದ ಇಡೀ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಬಲಿಜ ಜನಾಂಗದ ಅನೇಕರು ಪ್ರಮುಖರು ಬಂದು ನೀವು ಮೀಟಿಂಗ್ ಬರಬೇಕು ಅಂತಕ್ಕಂಥ ವಿಚಾರದಲ್ಲಿ ನನ್ನನ್ನು ಕರೆದರು. ನಾನು ಮೀಟಿಂಗ್ ಹೋದಾಗ ಅವರು ಮೊನ್ನೆ ನಡೆಯತಕ್ಕಂಥ ಅಹಿತಕರ ಘಟನೆ ಬಗ್ಗೆ ಎಲ್ಲವನ್ನು ಕೂಲಂಕುಷವಾಗಿ ಅಲ್ಲಿ ಹೇಳಿದರು. ಆಮೇಲೆ ಅವರು ಹೇಳಿದ ತಕ್ಷಣ ಕೂಲಂಕುಷವಾಗಿ ಅವರು ಹೇಳಿದ್ದಕ್ಕೂ ಮತ್ತು ಏನು ಮೀಡಿಯಲ್ಲಿ ಪ್ರತಿಬಿಂಬಿಸಿರ್ತಕ್ಕಂಥ ತುಣುಕುಗಳನ್ನು ನೋಡಿದಾಗ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತಕ್ಕಂಥದ್ದನ್ನು ನೋಡಿ ನಾವು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಕಡೆಯಿಂದ ನಾನು ಬಂದಿಲ್ಲ. ನಾನು ಬಲಿಜ ಜನಾಂಗದ ಅಧ್ಯಕ್ಷನಾಗಿ ಬಂದಿದ್ದೀನಿ. ಇಲ್ಲಿ ಅಧ್ಯಕ್ಷನಾಗಿ ಬಂದಾಗ ಆಗ ನಾನು ನೋಡಿದಾಗ ಅಲ್ಲಿ ಏನೇನು ಕಾಣಿಸ್ತಾ ಇದೆ ಅಂತ ಮಾಡಿದಾಗ ಎಲ್ಲರ ಅಭಿಪ್ರಾಯದಂತೆ ಈಗ ಅವರಲ್ಲಿ ಅನೇಕ ಏನಲ್ಲಿ ನಡೆದಿರ್ತಕ್ಕಂಥ ಒಂದು ಸನ್ನಿವೇಶಗಳಲ್ಲಿ ಅವರು ಕೆಲವು ಘಟನೆಗಳನ್ನು ಅವರು ಏನು ಇದರಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಘಟನೆಗಳನ್ನು ಅದನ್ನು ಇವತ್ತು SP ಆಫೀಸಲ್ಲಿ ಕೊಟ್ಟು ಏನು ಹೇಳ್ತಾ ಇದ್ದೀವಿ ಅಂದರೆ ಇದನ್ನು ಯಾವ ರೀತಿ ನೀವು ಸರಿಯಾಗಿ ಇದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ನೀವು ಇರ್ತಕ್ಕಂಥ MLA ಅವರಾಗ್ಬೋದು, ಯಾರಾದರೂ ಆಗ್ಬೋದು, ಆದರೆ ನೀವು ಪ್ರಚೋದನೆ ಮಾಡಿರ್ತಕ್ಕಂಥ ಅಂತ ಹೇಳ್ತೀರಾ. ಎಲ್ಲಿ ಪ್ರಚೋದನೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಅದನ್ನೆಲ್ಲ ಫಸ್ಟ್ ನೋಡಿ. ಈಗ ಒಂದು ಕೈಯಲ್ಲಿ ಇಟ್ ಈಸ್ ನ್ಯೂಟನ್ ಲಾ ಇದ್ದಂಗೆ, ನಾವು ಬಾಲ್ ಒಂದು ಹಾಕಿದ್ರೆ ಅದೇ ಸೇಮ್ ರಿವರ್ಸಲ್ಲಿ ವಾಪಸ್ ಬರುತ್ತೆ. ಅಂದಾಗ ನಾವು ಬಾಲ್ ಹಾಕೋದು ಹೆಂಗೆ ಹಾಕ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಅದು ಮೊದಲು ಎಲ್ಲಾಗಿದೆ. ಆದ್ದರಿಂದ ಈಗ ನಮ್ಮಲ್ಲಿ ನಮ್ಮ ಏನು ಸಮುದಾಯದ ಎಲ್ಲ ಲೀಡ್ರುಗಳು ಕೆಲವರೆಲ್ಲ ಸೇರಿದವರು ಅವ್ರು ನನ್ನಲ್ಲಿ ಹೇಳಿದಾಗ ಅವ್ರು ಹೇಳಿದ್ದಾರೆ ಏನು ಅಂದರೆ ಅಲ್ಲಿ ನೀವು ಬಿಂಬಿಸಿರ್ತಕ್ಕಂಥ ಈವನ್ನು
ನಿಮ್ಮ ಮಾಧ್ಯಮದ ತುಣುಕುಗಳನ್ನು ನೋಡಿದಾಗ ಸಹ ಅದ್ರಲ್ಲಿ ಕಾಣಿಸುತ್ತೆ. ಅಲ್ಲಿ ಏನು MLA ಶಾಸಕರಾದಂಥ MLA ಅವರು ಯಾವುದೇ ಜನಾಂಗದವರು ಆಗ್ಬೋದು, ನಾನು ಹೇಳಲ್ಲ. ಆದರೆ ಅವರು ಹೋದಾಗ ಅಲ್ಲಿ ಕೂತಿದ್ದಾರೆ, ಅಲ್ಲಿ ಕೂತು ಅವರ ತಂದೆ ಇಲ್ಲ ಅಲ್ಲಿರ್ತಕ್ಕಂಥವ್ರಿಗೆಲ್ಗೂ ನಮಸ್ಕಾರ ಮಾಡಿದ್ದಾರೆ. ಮತ್ತು ಅದೆಲ್ಲ ನಾನು ನೋಡಿದ್ದೀನಿ ಟಿ ವಿಯಲ್ಲಿ. ನಾವು ಕಂಪ್ಲೇಂಟ್ ಅಂದರೆ ನಮ್ಮ ಜನಾಂಗದ ಹುಡುಗರು ಅವ್ರು ಬರ್ಕೊಟ್ಟಿದ್ದಾರೆ. ನಾನು ಆಸ್ ಎ ಜನಾಂಗದ ಅಧ್ಯಕ್ಷನಾಗಿ ಬಂದಿದ್ದೀನಿ, ಕೊಟ್ಟಿದ್ದಾರೆ. ಅವರೇನು ಅಂದರೆ ಅಲ್ಲಿ ನಡೆದಿರ್ತಕ್ಕಂಥ ಇದರಲ್ಲಿ ಸನ್ಮಾನ್ಯ ಅವರು ಯಾರು ಮಾನ್ಯ ಸಂಸದರ ತಂದೆಯವರೇನೋ ಚಪ್ಪಲಿಯಲ್ಲಿ ಇನ್ನೂ ಹೊಡಿಬೇಕಿತ್ತು ಅಂತ ಹೇಳಿದ್ದಾರೆ. ಅದೊಂದು ಪ್ರಚೋದನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಮಾಡ್ತಕ್ಕಂಥ ಯಾರ್ಯಾರಿದ್ದಾರೆ ಕೆಲವರು ಅದರಲ್ಲಿ ಯಾವುದಾದ್ರೂ ರಾಜಕೀಯ ಪಿತ್ತೂರಿ ಇದೆ ಅಂತ ಅವರು ಸಹ ಇನ್ವೆಸ್ಟಿಗೇಟ್ ಮಾಡಿ ಅಂತ ಅದಕ್ಕೆ ಸಿಡಿಗಳು ಕೊಟ್ಟಿದ್ದಾರೆ, ಕಂಪ್ಲೇಂಟು ಲಾಜ್ ಮಾಡಿದ್ದಾರೆ. ಕೆಂಪೇಗೌಡ ಜನಾಂಗಕ್ಕೆ ಬಲಿಜ ಸಮುದಾಯದನ್ನ ಅಡ್ಡ ತರ್ತಾ ಇಲ್ಲ. ಆದರೆ ಅವರೇ ಹೇಳಿದ್ದಾರೆ, ಅವರು ಕೊಡುವಾಗ ಪ್ರೆಸ್ ಮೀಟ್ ಕೊಡುವಾಗ ಮಾನ್ಯ ಸಂಸದರು, ನಾನು ಅದೇ ಕ್ವಶನ್ ಕೇಳ್ತಾ ಇದ್ದೀನಿ. ಮಾನ್ಯ ಸಂಸದರು ಹೇಳಿದ್ರು ಇದೇ ಶಾಸಕರು ಅವರೇ ಸಮುದಾಯವರಾದರೂ ಬಲಿಜ ಸಂಘದ ಒಂದು ತಾತೇನವರ ಜಯಂತಿ ಇದ್ದಾಗ ಆ ಜಯಂತಿಗೂ ಬಂದಿಲ್ಲ, ಬರ್ದಿರ ಅವರು ಎಲ್ಲೋ DC ಆಫೀಸಲ್ಲಿ ಫೋಟೋ ಇಟ್ಟು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದಾಗ ಅವರು ಅವರ ಸಮುದಾಯ ಏನು ಇದೆ ಆ ಇದರಲ್ಲಿ ನಮ್ಮ ಸಮುದಾಯವನ್ನು ಮಾತಾಡಿರ್ತಕ್ಕಂಥದ್ದು ತಪ್ಪು. ಯಾಕೆಂದರೆ ಅದ್ರ ಪೂರ್ಣ ವಿವರ ನನಗೆ ಗೊತ್ತು ಅಧ್ಯಕ್ಷನಾಗಿ. ಆವತ್ತು ನಾವು ನಮ್ಮ ಎಲ್ಲ ಜನಾಂಗದ ಮುಖಂಡರನ್ನು ಕರೆಸಿ ನಾವು ಮಾತಾಡಿದ್ದೀವಿ. ಇಲ್ಲಾಂದರೆ ನಾನು ಇಲ್ಲಿವರೆಗೂ ಬರಬೇಕಾಗಿರೋ ನೆಸಿಟಿ ಇಲ್ಲ. ನನ್ನ ಜನಾಂಗ ತಕ್ಕೊಂಡು ಆವತ್ತು ಏನೂ ಮಾಡಿಲ್ಲ ಇವರು ಬಲಿಜ ಜನಾಂಗದವರು ಅಂದರೆ ಅವ್ರಿಗೇನು ಅಧಿಕಾರ ಇದೆ ಬಲಿಜ ಜನಾಂಗ ಕ್ವಶನ್ ಮಾಡೋಕ್ಕೆ ಅಂತ ನಾನು ಇವತ್ತು ಸಂಸದರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಅದನ್ನು ಮಾತಾಡಬಾರ್ದಾಗಿತ್ತು. ಹೇಳೋದು ಅರ್ಥ ಆಯ್ತಲ್ಲ. ಈಗ ಅವ್ರದ್ದು ಬಗ್ಗೆ ಮಾತಾಡಲಿ, ಅಲ್ಲಿರ್ತಕ್ಕಂಥದ್ದನ್ನು ಮಾತಾಡಲಿ. ಬಲಿಜ ಜನಾಂಗಕ್ಕೆ ಅವ್ರು ಬಂದಿಲ್ಲ ಅಂದರೆ ಅವ್ರು ಶಾಸಕರು ಬಂದಿದ್ದಾರೆ ಓದಿಲ್ಲ, ಅದರ ವೈಯಕ್ತಿಕ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ನೀವು ಬಲಿಜ ಜನಾಂಗದ ಆ ಸಮಾರಂಭದಲ್ಲಿ ಏನೋ ಏನೋ ನಾನಿದ್ದಾಗ ಹಿಂಗೆ ಮಾಡಿದೆ, ನೀವೊಂದು ಫೋಟೋ ಇಟ್ ಮಾಡ್ತೀರಂದ್ರೆ ಅದು ಕೇಳಕ್ಕೆ ನೀವ್ಯಾರು? ಹೂ ಆರ್ ಯು ಟು ಆಸ್ ದಟ್? ಎರಡನೇದು. ಆಮೇಲೆ ಆದರೂ ಸಹ ನೀವು ಅಲ್ಲಿ ತರೋ ನೆಸಿಟಿ ಇರಲಿಲ್ಲ. ಯಾಕೆ ತಂದ್ರಿ ಅದನ್ನು? ನಾವು ನಮ್ಮ ಜನಾಂಗದ್ದು ನಾವೆಲ್ಲ ಸೇರಿ ನಾನೇ ಹೇಳಿದೆ ಅಧ್ಯಕ್ಷರು, ಈ ಸಾರಿ ನಾವು ವಿಜೃಂಭಣೆಯಿಂದ ಮಾಡೋದು ಬೇಡ, ನಾವು ಹಾಸ್ಟೆಲ್ಗಳು ಕಟ್ಕೊಳ್ಳೋಣ, ಇಲ್ಲಿ ಯಾಕೆ ಸುಮ್ಮನೆ ಬಡ ಹುಡುಗರಿಗೋಸ್ಕರ ಮಾಡೋಣ, ಏನು ಸುಮ್ಮನೆ ಯಾಕೆ ಮಾಡ್ತೀರಾ? ಅದ್ರ ಮುಂಚೆ ನೀವೆಲ್ಲ ಫಂಕ್ಷನ್ಗಳು ಮಾಡ್ತಾ ಇದ್ದೀರಾ, ಇದು ಸರಿ ಇಲ್ಲ. ಏನು ನೀವು ರೋಡ್ಗಳಲ್ಲಿ ಹೋಗಿ ನಮ್ಮ ಜನಾಂಗ ಅಂದ್ಕೊಂಡು ಅದು ಹೇಳೋ ಸರಿಯಲ್ಲ. ಅವರು ಎಲ್ಲರಿಗೂ ಜನಾಂಗ ಒಂದೇ ಜನಾಂಗಕ್ಕಲ್ಲ, ತಾತೇನವರು ಇಡೀ ಎಲ್ಲ ಸಮುದಾಯಗಳಿಗೂ ಸೇರ್ತಕ್ಕಂಥವ್ರವರು. ಆ ನಿಟ್ಟಿನಲ್ಲಿ ನೀವು ವಿಜೃಂಭಣೆಯಿಂದ ಏನು ಬೇಡ, ನಾರ್ಮಲ್ ಆಗಿ ಮಾಡೋಣ ಅಂತ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ವಿ. ಅವತ್ತು ಎಲ್ಲರೂ ಒಪ್ಕೊಂಡಿದ್ದಾರೆ. ಆದರೆ ಅದನ್ನು ಒಪ್ಕೊಂಡಿರೋದನ್ನು ನೀವು ಅಲ್ಲಿ ಅದನ್ನೇ ಮಾಡಿ ತೋರಿಸೋದೇನಿತ್ತು ನೆಸಿಟಿ? ಅದಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.